ನಮ್ಮ ದೇಶದ ಬಹುಮುಖ್ಯವಾದ ಸಮಸ್ಯೆ ಏನು? ಒಂದು ನಿಮಿಷ ಆಲೋಚನೆ ಮಾಡಿದ್ದೀರಾ? ವಿಶ್ವದ ಎಲ್ಲೆಡೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿವೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿವೆ. ಅವು ಯಾವುದಕ್ಕೆ ಆದ್ಯತೆ ಕೊಡ್ತಾರೆ, ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೀವಿ? ಇದನ್ನು ನಾನು ಹೇಳೋದಕ್ಕೆ ಇವತ್ತು ಭಾಳ ಮುಖ್ಯವಾದ ಒಂದು ವಿಚಾರವನ್ನು ತಮ್ಮೆದುರು ಪ್ರಸ್ತಾಪ ಮಾಡಬೇಕು. ಯೂಸುವಲಿ ವಿಶ್ವದ ಮುಂದುವರಿದ ರಾಷ್ಟ್ರಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ತಮ್ಮ GDPಯಲ್ಲಿ ಹೆಚ್ಚಿನ ಪಾಲು ಏನಿದೆ ಅದು ಶಿಕ್ಷಣಕ್ಕೆ ಹೋಗುತ್ತೆ, ಹಾಗೆಯೇ ಆರೋಗ್ಯಕ್ಕೆ ಹೋಗುತ್ತೆ. ನಮ್ಮಲ್ಲಿ ನೆಗ್ಲೆಕ್ಟೆಡ್ ಆದ ಎರಡು ಕ್ಷೇತ್ರಗಳು ಅಂದರೆ ಅದು ಆರೋಗ್ಯ ಮತ್ತು ಶಿಕ್ಷಣ. ಶಿಕ್ಷಣ ಕ್ಷೇತ್ರ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಒಂದು ಕಡೆ ಅದು ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಿದ್ದು, ಇನ್ನೊಂದು ಗುಣಮಟ್ಟದ ಶಿಕ್ಷಣವನ್ನು ನಮಗೆ ಕೊಡೋಕ್ಕೆ ಸಾಧ್ಯ ಆಗದೆ ಇರೋದು. ನಮ್ಮ ಶಿಕ್ಷಣದ ಗುಣಮಟ್ಟ ಇದೆಯಲ್ಲ, ಎಂಥ ಕಳಪೆ ಅಂದರೆ, ನೀವು ವಿಶ್ವದ 100 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಒಂದು ಪಟ್ಟಿ ತಗೊಳ್ಳಿ. ಇಂಡಿಯಾದ ಎಷ್ಟು ವಿಶ್ವವಿದ್ಯಾಲಯಗಳು ಆ ಪಟ್ಟಿಯಲ್ಲಿ ಬರುತ್ತೆ. ಶಾಕ್ ಆಗುತ್ತೆ. 99ರಲ್ಲಿ 100ರಲ್ಲಿ ಯಾವುದೋ ಒಂದು ವಿಶ್ವವಿದ್ಯಾಲಯ ಬರುತ್ತೆ. ನಾವು 140 ಕೋಟಿ ಜನರಿರುವಂಥ ಭಾರತ ದೇಶ ಅಲ್ವಾ? 300 ಕೋಟಿ ಎಷ್ಟೋ ದೇವತೆಗಳಿರುವ ದೇಶ ಅಲ್ವಾ? ದೇವರನ್ನು ಸರಸ್ವತಿ ಅಂತ ಪೂಜಿಸುವ ದೇಶ. ಆದರೆ ಈ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಅದು ಹಾಳ ಹೋಗಲಿ, ಪರೀಕ್ಷೆಯನ್ನು ನಡೆಸುವ ಯೋಗ್ಯತೆಯೂ ನಮಗಿದ್ವಲ್ರಿ. ಅದು ಇದು ಹೇಳ್ತಾ ಇರೋದು ನೀಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ನೀಟ್ ಪರೀಕ್ಷೆ ಏನಿದೆ, ಈಗ ಅದು ನಡೆದದ್ದು ರದ್ದಾಗಿದೆ. ಇನ್ನೊಮ್ಮೆ ಆ ಪರೀಕ್ಷೆಯನ್ನು ನಡೆಸ್ತಾರೆ. ಇದನ್ನು ಎನೌನ್ಸ್ ಮಾಡಬೇಕಾದ್ರೆ ಕನಿಷ್ಠ ಒಂದು ಲಜ್ಜೆ ಅನ್ನೋದಾದರೂ ಇರಬೇಕಲ್ವ? ಈ ರಾಷ್ಟ್ರೀಯ ಈ ಪರೀಕ್ಷಾ ಇದೇನಿದೆ, ಸೊ ಅದರ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ಮಾಡೋದು ನೋಡಿದೆ, ಯಾವುದೋ ಸಿಂಗ್ ಅಂತ. ಅವರು ಲಜ್ಜೆ ಇಲ್ಲದೆ ಇನ್ನೊಂದು ಸಲ ಮಾಡ್ತೀವಿ, ಅವ್ರಿಗೆ ಕೊಟ್ಟಿರೋ ಫೀ ವಾಪಸ್ ಕೊಟ್ಬಿಡ್ತೀವಿ, ಅಥವಾ ಫೀಸ್ ಮತ್ತೆ ಕಟ್ಟೋದು ಬೇಡ, ಇನ್ನೊಂದು ಸಲ ಮಾಡ್ತೀವಿ. ವಿದ್ಯಾರ್ಥಿಗಳ ಮೇಲೆ ಆಗುವಂಥ ಪರಿಣಾಮದ ಬಗ್ಗೆ ಕನಿಷ್ಠ ಕನ್ಸರ್ನ್ ಇಲ್ಲದಂಥ ಅಯೋಗ್ಯ ಜನ ಇವರು. ಕನಿಷ್ಠ ಕನ್ಸರ್ನ್ ಇಲ್ಲ. ಲಕ್ಷಾಂತರ ಜನ ಇದ್ದಾರಲ್ಲ, ಮಕ್ಕಳಿದ್ದಾರಲ್ಲ, ಅವರ ಸ್ಥಿತಿ ಏನು? ಸೊ ಇಡೀ ಈಗ ಬಂದಿರುವ ಮಾಹಿತಿಯ ಪ್ರಕಾರ ದಟ್ ರಾಜಸ್ಥಾನ, ಕೇರಳ ಎಲ್ಲ ಕಡೆ ಈ ಒಂದು ಪರೀಕ್ಷಾ ಇದೆ ಇದೇನಿದೆ ಅದು ಹೊರಗಡೆ ಬಂದಿದ್ದು. ಸೊ 5 ಲಕ್ಷ ರೂಪಾಯಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಾಗ್ತಿತ್ತು. ಕೋಟಿ ರೂಪಾಯಿ. ಅರೆ ಇದರ ಹಿಂದಿರೋರು ಯಾರು? ಸರ್ಕಾರ ಏನು ಕಡಲೆಕಾಯಿ ತಿಂತಾ ಇತ್ತಾ? ಆ ಮಕ್ಕಳ ಕತೆ ಏನು? ಸೊ ಇದು ಎಂಥ ಸ್ಥಿತಿಯನ್ನು ನಿರ್ಮಿಸಿದೆ ಅಂತ ಅಂದರೆ, ವಿಶ್ವದ ಬೇರೆ ಎಲ್ಲೂ ಕೂಡ ಈ ರೀತಿಯ ಇದನ್ನು ಹಿಡಿಯಲ್ಲ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುವುದು ಈ ಏಷ್ಯಾದ ಕೆಲವು ರಾಷ್ಟ್ರಗಳು ಇರಬಹುದೇನೋ ಅಂತ. ಇದರ ಪರಿಣಾಮ ಏನು? ನೀಟ್ಗೆ ಕುಳಿತವರು 23 ಲಕ್ಷ ಮಕ್ಕಳು ಕಂಡ್ರಿ. ಅವ್ರು ನಮ್ಮನೆ ಮಕ್ಕಳಿರ್ಬೋದು, ನಿಮ್ಮನೆ ಮಕ್ಕಳಿರ್ಬೋದು. ನೀಟ್ನಲ್ಲಿ ಪರೀಕ್ಷೆಗೆ ಕೂತು ಅತ್ಯುತ್ತಮ ಅಂಕಗಳನ್ನು ಪಡೆದು ವೈದ್ಯಕೀಯ ಶಿಕ್ಷಣನೋ ಇನ್ನೊಂದು ಅವರ ಹಿಂದೆ ಕನಸಿರುತ್ತೆ. ಅವರು ಒಬ್ಬರ ಕನಸಲ್ಲ, ಅದು ಅವರ ತಂದೆ ತಾಯಿಗಳ ಕನಸು, ಕುಟುಂಬದವರ ಕನಸು. ಎಲ್ಲರ ಕನಸುಗಳನ್ನು ಹೊತ್ತು ಅವರು ಪರೀಕ್ಷಾ ಹಾಲ್ನ ಒಳಗಡೆ ಬರ್ತಾರೆ. ಆ ಒತ್ತಡದ ನಡುವೆ ಪರೀಕ್ಷೆ ಬರೀತಾರೆ. ಬರೆದರೆ ಅದು ಎಲ್ಲೋ ಪ್ರಶ್ನೆ ಪತ್ರಿಕೆ ಹೊರಗೆ ಬಂದಿದೆ ಅನ್ನುವ ಕಾರಣಕ್ಕಾಗಿ ಹಗಲು ರಾತ್ರಿ ಓದಿ ಅಧ್ಯಯನ ಮಾಡಿ ಬಂದಂಥ ಈ ಮಕ್ಕಳ ಪರೀಕ್ಷೆ ರದ್ದಾಗುತ್ತೆ. ಇದ್ರ ಬಗ್ಗೆ ಒಂದು ಕನ್ಸರ್ನ್ ಬೇಕಲ್ವ? ಇದ್ರ ಬಗ್ಗೆ ಒಂದು ಕೇಂದ್ರ ಶಿಕ್ಷಣ ಸಚಿವರು ಒಂದು ಮಾತಾಡಿದ್ದು ಕೇಳಿಲ್ಲ, ರಿಯಾಕ್ಷನ್ ಸರಿಯಾಗಿ. ಒಂದು ಪಾಪ ಪ್ರಜ್ಞೆ ಅನ್ನೋದು ಇರಬೇಕು. ಪಾಪ ಪ್ರಜ್ಞೆ ಸರ್ಕಾರಕ್ಕೆ ಇರಬೇಕು, ಅದನ್ನು ನಡೆಸುವವರಿಗೆ ಇರಬೇಕು, ಪರೀಕ್ಷಾ ಮಂಡಳಿಗೆ ಇರಬೇಕು. ಲಜ್ಜೆಯಿಂದ ತಲೆ ತಗ್ಗಿಸ್ಬೇಕು. ನಮಗೊಂದು ಸರಿಯಾದ ಒಂದು ಪರೀಕ್ಷೆ ನಡೆಸೋ ಯೋಗ್ಯತೆ ಇಲ್ಲ. ಅದು ಇಲ್ಲದೇನೆ ಏನೋ ಉಳಿದಂಥ ಪತ್ರಿಕಾಗೋಷ್ಠಿ ಕರೆದಾಗ ಎಲ್ಲೋ ತಮ್ಮನೆ ಮದುವೆಗೋ ಇನ್ಯಾವುದಕ್ಕೂ ಆಹ್ವಾನ ಕೊಟ್ಟಾಗ ಕರೀತಾರಲ್ಲ, ಆ ರೀತಿ ಅದರ ಮುಖ್ಯಸ್ಥರು ಮಾತನಾಡ್ತಾ ಇದ್ದಾರೆ. ಸೊ ಈ ನೀಟ್ ವ್ಯವಸ್ಥೆಯ ಬಗ್ಗೆನೇ ನನಗೆ ಕೆಲವು ಅನುಮಾನಗಳಿವೆ. ಈ ನೀಟ್ ವ್ಯವಸ್ಥೆ ಯಾಕೆ ಬಂತು? ಇದು 2013ರ ನಂತರ ಈ ನೀಟ್ ಪರೀಕ್ಷಾ ವ್ಯವಸ್ಥೆ ಬಂದಿದ್ದು. ಅದಕ್ಕೆ ಕೆಲವು ಕಾರಣಗಳನ್ನು ನೀಡಲಾಗಿತ್ತು. ಆ ಕಾರಣಗಳು ಏನು ಅನ್ನೋದನ್ನು ಕೂಡ ನಾನು ತಮ್ಮ ಲಕ್ಷ್ಯಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದು ನಾನು ಪಾಯಿಂಟ್ ಹಾಕಿ ಬಂದಿದ್ದೀನಿ. ಏನದು ಕಾರಣಗಳು ಏನು ಅನ್ನೋದನ್ನು. ಒಂದು, ನೀಟ್ ವ್ಯವಸ್ಥೆಯಿಂದ
ಕೆಲವು ಸಕಾರಾತ್ಮಕ ಪರಿಣಾಮಗಳಿವೆ ಅಂತ ವಾದ ಮಾಡ್ತಾರೆ. ಒಂದೇ ಪರೀಕ್ಷೆ ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕೆ ಪಾರದರ್ಶಕತೆ ಹೆಚ್ಚಳ ಆಗುತ್ತೆ. ಏನು ಪಾರದರ್ಶಕತೆ ಹೆಚ್ಚಳ? ಅದರ ಜೊತೆಗೆ ವಿದ್ಯಾರ್ಥಿಗಳ ವೆಚ್ಚ ಕಡಿಮೆ ಆಗುತ್ತೆ, ರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತ ಹೇಳಾಗುತ್ತೆ. ಆದರೆ ಇಲ್ಲಿರುವ ಸಮಸ್ಯೆ ಅದಲ್ಲ. ನೀವು ಈ ಭಾರತ ಅನ್ನುವ ಈ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಇತಿಹಾಸವನ್ನು ತೆಗೆದು ನೋಡಿದರೆ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳಿದ್ದು ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ಸೇರಿದಂತೆ. ಉತ್ತರ ಭಾರತದಲ್ಲಿ ಅವರು ಶಿಕ್ಷಣಕ್ಕೂ ಮಹತ್ವ ಕೊಟ್ಟಿಲ್ಲ, ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಿಲ್ಲ. ಸೊ ಉತ್ತರ ಪ್ರದೇಶ ತಗೊಳ್ಳಿ, ಅತಿ ದೊಡ್ಡ ರಾಜ್ಯ, ಅಲ್ಲಿ ಎಷ್ಟಿದೆ ಈಗ ವೈದ್ಯಕೀಯ ಶಿಕ್ಷಣ ಕಾಲೇಜು? ಶಿಕ್ಷಣಕ್ಕೆ ಮಹತ್ವನೇ ಇಲ್ಲ ಅಲ್ಲಿ ಬರೀ ಕೀರ್ತನೆಗಳು, ಸಂಜೆ ಕೀರ್ತನೆ ಹೋಗಿ ಕೂತಿರ್ತಾರೆ. ಒಬ್ಬೊಬ್ಬರು ಸಂತರು ವೇಷ ಹಾಕೊಂಡು ಬಂದು ಕೂತ್ಕೊಂಡು ಭಾಳ ಇನ್ನು ಹೊಡಿತಿರ್ತಾರೆ, ಪ್ರವಚನ ಅದನ್ನು ಕೇಳ್ಕೊಂಡು ಹೋಗ್ತಾರೆ. ಇಡೀ ಅವರು ಬದುಕು ಅದಕ್ಕೆ ಆಗೋದು. ಶಿಕ್ಷಣಕ್ಕೆ ಇಂಪಾರ್ಟೆನ್ಸೇ ಇಲ್ಲ. ಆದ್ದರಿಂದ ಇದರ ಸಮಾನತೆಯನ್ನು ಕಾಪಾಡುವ ಉದ್ದೇಶದಲ್ಲಿ, ಅಂದರೆ ದಕ್ಷಿಣ ಭಾರತದಲ್ಲಿ ಇರುವಂತಹ ವೈದ್ಯಕೀಯ ಕಾಲೇಜುಗಳ ಇತಿಹಾಸ ಇದೆಯಲ್ಲ, ವೈದ್ಯಕೀಯ ಕಾಲೇಜುಗಳಲ್ಲಿ ಅದಕ್ಕೆ ಉತ್ತರ ಭಾರತೀಯರಿಗೆ ಅಡ್ಮಿಷನ್ ಕೊಡಿಸುವ ಉದ್ದೇಶ. ಆ ಮೂಲಕ ಕನ್ನಡಿಗರು, ತಮಿಳರು, ಮಲಯಾಳಿಗಳು, ತೆಲುಗರು ಅವರು ಪ್ರಾರಂಭ ಮಾಡಿದಂತಹ ಕಾಲೇಜುಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಸೀಮಿತ ಆಯಿತು. ಯಾಕೆಂದರೆ ನೀವು ಉತ್ತರ ಭಾರತದವರಿಗೆ ಅಕೊಮಡೇಟ್ ಮಾಡಬೇಕು, ಇದು ರಾಷ್ಟ್ರಮಟ್ಟದ ಪರೀಕ್ಷೆ. ಸೊ ಇದನ್ನು ಹೇಳೋಕೆ ಹೋದರೆ ಈ ದೇಶ ಒಂದು, ನಾವು ಒಂದು, ನಾವೆಲ್ಲ ಹಿಂದೂ, ನಾವು ಒಂದೇ ದೇಶ ಅಂತ ಭಾಷಣ ಹೊಡಿತಾರೆ. ಆದರೆ ನಾವು ಅಭಿವೃದ್ಧಿಯಲ್ಲಿ, ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಅತಿ ಹೆಚ್ಚಿನ ಕೆಲಸ ಮಾಡಿದಂತಹ ರಾಜ್ಯಗಳು ಏನಿವೆ ಅವರು ಸಫರ್ ಆಗಬೇಕು. ಅದು ಆಗ್ತಾ ಇರೋದು. ಅದರಿಂದ ಈ ನೀಟ್ ವ್ಯವಸ್ಥೆ ಏನಿದೆ ಇದೇ ಹಾರಿಬಲ್ ಆಗಿದೆ. ಮೊದಲಿತ್ತು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇತ್ತು, ಗೊತ್ತಲ್ವ ನಿಮಗೆ? ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಈ ಮೆಡಿಕಲ್ ಲಾಬಿಯನ್ನು ಹತ್ತಿಕ್ಕುವುದಕ್ಕೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗಲೇ ಟ್ರೈ ಮಾಡಿದ್ರು. ಆದ್ದರಿಂದ ಅದಕ್ಕೆ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಭಾಳ ಚೆನ್ನಾಗಿತ್ತು, ಚೆನ್ನಾಗಿ ನಡೀತಾ ಇತ್ತು ಮಕ್ಕಳುಗಳಿಗೆ. ಸೊ ಆದರೆ ಈ ನೀಟ್ ಮಾಡುವ ಮೂಲಕ ನಾವೇನು ಮಾಡಿದ್ದೀವಿ, ನಮ್ಮ ಅಭಿವೃದ್ಧಿ ಪಾಲನ್ನು ಈ ಉತ್ತರ ಭಾರತದ ರಾಜ್ಯಗಳಿವೆಯಲ್ಲ, ಅಭಿವೃದ್ಧಿ ಮಾಡದೆ ರಾಮ ಭಜನೆಯಲ್ಲಿ ಜೀವನ ಕಳೆದ್ರಲ್ಲ, ಅವರಿಗೆ ನಮ್ಮ ಅಭಿವೃದ್ಧಿ ಪಾಲನ್ನು ಕೊಡಬೇಕು. ನಮ್ಮಿಂದ ಕಿತ್ತುಕೊಂಡು ಅವ್ರಿಗೆ ಕೊಡ. ಇದನ್ನು ನಾವು ಪ್ರಶ್ನೆ ಮಾಡಲ್ಲ. ಯಾಕೆಂದರೆ ನಮಗೆ ಭಜನೆ ಮಾಡೋದಕ್ಕೆ ಗುರುಗಳಿದ್ದಾರೆ, ಅವರು ವಿಶ್ವಗುರುಗಳು. ಅವರು ಭಜನೆ ಮಾಡಿಸ್ತಾರೆ, ನಾವು ಭಜನೆ ಮಾಡ್ತೀವಿ. ಅವರು ಗಂಟೆ ಹೊಡೀರಿ ಅಂದರೆ ಗಂಟೆ ಹೊಡಿತೀವಿ, ಆರತಿ ಎತ್ತಿ ಅಂದರೆ ಆರತಿ ಎತ್ತೀವಿ, ನಾಮ ಹಾಕಿದರೆ ನಾಮ ಹಾಕ್ತೀವಿ. ಆ ಸ್ಥಿತಿಗೆ ಬಂದ್ಕೊಡ್ತೀವಿ. ಆದ್ದರಿಂದ ಈ ನೀಟ್ ಇದೇನಿದೆ ಇದು ಈ ವ್ಯವಸ್ಥೆಯ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ನಡೆಯುತ್ತಾರೆ. ನಮಗೆ ಒಂದು ಪಾರದರ್ಶಕವಾದಂತಹ ಪರೀಕ್ಷೆ ನಡೆಸುವ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಯಾವ ಯೋಗ್ಯತೆ ಇದೆ ನಮಗೆ? ನಮ್ಮ ಬೆನ್ನು ನಾವು ತಟ್ಟುಕೊಂಡ್ರು ಪ್ರಯೋಜನ ಅಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದೇನು ಇಡೀ ಜಾಲ ಹೊರಗೆ ಬರುತ್ತಾ, ಮುಂದಿನ ವರ್ಷ ಆದ್ರೂ ನಡೆಯುತ್ತಾ ಪಾರದರ್ಶಕವಾದ ಪರೀಕ್ಷೆ? ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.